ಅಲ್ಲ ಕನಕ ಟ್ರಿಪ್ ಹೋಗೋಣ ಅಂತ ಹೇಳ್ಬಿಟ್ಟು ಏನು ಸುಮ್ಮನೆ ನಿಂತಿದೆಯಲ್ಲ. ನಾನು ರೆಡಿಯಾಗಲ್ಲಿ ಬ್ಯಾಗ್ ಇಟ್ಕೊಂಡು ನಿಂತಿದ್ದೆ. ನೀನು ಏನಪ್ಪ ಈಚೆ ಕಡೆನೇ ಬರಲಿಲ್ವಲ್ಲ ಅಂದ್ಬಿಟ್ಟು ನೋಡೋಣ ಅಂತ ಬಂದೆ. ಅಷ್ಟರಲ್ಲಿ ನೀನು ಈಚೆಗೆ ಬಂದೆ. ಏನು ಹೊರಡೋದಾ ಬೇಡವಾ? ಏನು ಟ್ರಿಪ್ ಕ್ಯಾನ್ಸಲ್ ಮಾಡಿಬಿಟ್ರೆ ಏನು ಕತೆ? ಓ ನೀನು ಸರಿಯಾಗಿ ಹೇಳಿದೆ. ಏನೋ ಅಪರೂಪಕ್ಕೇನೋ ಟ್ರಿಪ್ ಅಂತ ಹೊರಟಿದ್ದೀವಿ, ಅದನ್ನ ಕ್ಯಾನ್ಸಲ್ ಮಾಡೋಣ. ಇಲ್ಲ, ನಾನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಟ್ಬಿಟ್ಟು ಇವಳು ಸುಮಿತ್ರ ರೆಡಿಯಾಗೋಳ ನೋಡೋಣ ಅಂದ್ಬಿಟ್ಟು ಬಂದೆ. ನಿಂದು ಆಗೈತೆ ಹಂಗಾರೆ ಪ್ಯಾಕಿಂಗು? ನಡಿ ಮತ್ತೆ ಅಲ್ಲೇ ಶಾಂತಕವ್ರ ಮನೆ ತಕ್ಕ ನಡಿ. ಓ ಅಂತಾನೆ ಅಲ್ಲಿ ಮುತ್ಕಿ ಕಟ್ಟ. ಶಾಂತಕವ್ರ ಮನೆ ತಕ್ಕ ಬೇಡ, ಇವಳು ಯಾರಪ್ಪ ಅವಳು ಸುಧನ್ ಮನೆ ತಕ್ಕ ನಡಿ. ಬಾರಕ್ಕ ಒಟ್ಟಿಗೆ ಹೋಗೋಣ. ಏನು ನಾನೊಂದು ಸರಿ ನೀನೊಂದು ಸರಿ ಬಾ, ಪ್ಯಾಕ್ ಮಾಡಿರೋ ತಗೊಂಡು ನಡಿ ಮತ್ತೆ ಹೊರಡೋಣ. ಅಯ್ಯೋ ಹಿರಿಯ, ಇವಳು ಸುಮಿತ್ರನ ಕರಿತೀನಿ. ಅವಳು ಏನು ಒಳಗಡೆ ಕುತ್ಕೊಬಿಟ್ರೆ ತಾಯಿ ಅಳ್ಳಾಡಕ್ಕಲ್ಲ. ಬೇಗ ಬೇಗ ಹೋಗೋಣ ಅಂತ ಹೇಳಿದ್ದೀನಿ ನೋಡು, ಇನ್ನೂ ರೆಡಿಯಾಗಿಲ್ಲ ಅವಳು. ಏನೋ ಸುಧನ್ನ ಅಕ್ಕನ ಮಗನ ಏನೋ ಟಿ ವ್ಯಾನ್ ಓಡಿಸ್ತಾನಂತೆ, ಅದಕ್ಕೆ ಹೇಳೋರೆ ಈಗ ಅದರಲ್ಲೇ ಹೋಗೋದೆಲ್ಲವ. ಅದಕ್ಕೆ ಸುಧನ್ ಮನೆ ತಕ್ಕೆ ನಡಿ. ಲೇ ಸುಮಿತ್ರಾ, ಸುಮಿತ್ರಾ ಬಾರ ಈಚೆಗೆ. ಇನ್ನೂ ಎಷ್ಟೊತ್ತಕ್ಕೆ ನಿಮ್ಗೆ ರೆಡಿ ಆಗೋಕ್ಕೆ? ನಾವೆಲ್ಲ ರೆಡಿಯಾಗಿ ಬಂದು ನಿಂತಿದ್ದೀವಿ. ಏನಕ್ಕ ಹಂಗೆ ಬಡ್ಕೋತಾ ಇದೆಯಾ? ರೆಡಿಯಾಗಿ ಬರ್ದಾ? ಟ್ರಿಪ್ ಹೋಯ್ತಿದ್ದೀವಿ, ಒಂಚೂರು ರೆಡಿಯಾಗಿ ಬರ್ದಾ? ಹಾಂ, ಹಂಗೆ ಹೆಂಗಿರ್ತೀವಿ ಹಂಗೆ ಬಂದ್ಬಿಡಕಾಯ್ತದೆ. ಹುಚ್ಚಿರ್ತಾರೆ ನೋಡಿದ್ರೆ ಏನನ್ನಕ್ಕಲ್ಲ. ಇರು, ಒಂದು 5 ನಿಮಿಷ ರೆಡಿ ಆಯ್ತಾಯಿದ್ದೀನಿ, ರೆಡಿಯಾಗಿ ಬರ್ತೀನಿ. ನೋಡಿಲಿ ನೀನು ಕೂಗಿದ್ದಕ್ಕೆ ಅರ್ಜೆಂಟ್ ನೋಡಿ ಲಿಪ್ಸ್ಟಿಕ್ ಹಚ್ತಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ತಡಿ ಒಂಚೂರು ಲಿಪ್ಸ್ಟಿಕ್ ಹಚ್ಕೊ ಬರ್ತೀನಿ. ವಾ ಏನಿನ್ನ ಹೆಣ್ಣು ತೋರ್ಸ ಕರ್ಕೊಂಡು ಹೋಯ್ತಾರೆ ಅನ್ಕೊಂಡಿದ್ಯಾ? ಲಿಪ್ಸ್ಟಿಕ್ಕು ಅದು ಇದು ಹಚ್ಕೊಂಬರಕ್ಕೆ ಹೊರಗೆ ಹಂಗೆಲ್ಲಕ್ಕ ಬರೋಕಾಯ್ತದೆ. ನೀನು ಒಂದು 5 ನಿಮಿಷ ಇರು, ಬರ್ತೀನಿ. ನೋಡ ಪುಷ್ಪ, ಇವಳ್ದು ಏನು ಕತೆ ಅಂತವ. ಲಿಪ್ಸ್ಟಿಕ್ ಹಚ್ಕೊಂಡು ಮೇಕಪ್ ಮಾಡ್ಕೊಂಡು ಇವಳು ರೆಡಿಯಾಗಿ ಬರೋ ಅಷ್ಟೊತ್ತಿಗೆ ಅಯ್ಯೋ ದೇವ್ರೆ, ಅಲ್ಲಿ ಯಾರ್ಯಾರು ಹೊಂಟು ನಿಂತವ್ರು, ಏನೇನು ಮಾಡ್ತಾವ್ರು ಒಂದೂ ಗೊತ್ತಿಲ್ಲಪ್ಪ. ಸುಧಾ, ಸುಧಾ ಮನೇಲಿ ಇದೆಯಲ್ವೇ? ಕಮಲಕ್ಕನ ಅಕ್ಕ ಇಲ್ಲೇ ಇದ್ದೀನಿ, ಬರ್ತೀನಿ ಇರಿ ಅಕ್ಕ, 1 ನಿಮಿಷ ಬಂದೇ ಇರಿ. ಅಕ್ಕ ಬನ್ನಿ ಕೂತ್ಕೊಳ್ಳಿ. ಏನೇ ಅಮ್ಮ ನೀನು ಇನ್ನೂ ರೆಡಿಯಾಗಿಲ್ವಾ? ಅಕ್ಕ ಎಲ್ಲ ಆಯಿತು, ಬ್ಯಾಗು ಪ್ಯಾಕ್ ಮಾಡಿ ನಾನು ರೆಡಿಯಾಗಿ ಮನೇಲೆಲ್ಲ ಅಡುಗೆ ಗಿಡಿಗೆ ಎಲ್ಲ ಮಾಡಿಟ್ಟು ನಮ್ಮ ಯಜಮಾನ್ರಿಗೆ ನೋಡು ಹೊರಟು ನಿಂತಿದ್ದೀನಿ. ಅಮ್ಮ ಅಮ್ಮ ನಾನು ಬರ್ತೀನಿ ಅಮ್ಮ ನಿನ್ನ ಜೊತೆಲಿ. ಅಯ್ಯೋ ಬಂಗಾರ, ಅಲ್ಲೆಲ್ಲ ಕಾಡು ಪ್ರಾಣಿಗಳಿರುತ್ತೆಮ್ಮ, ನೀವೆಲ್ಲ ಮಕ್ಕಳು ಬರಬಾರ್ದಪ್ಪ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ನೀನು ಬರೀ ಸುಳ್ಳೇ ಹೇಳ್ತೀಯ, ನನ್ನ ಕರ್ಕೊಂಡು ಹೋಗ್ಬೇಕಲ್ಲ ಅಂತಲೇ ಸುಳ್ಳು ಹೇಳ್ತೀಯ. ನಾನು ಬರ್ತೀನಿ ಕಣಮ್ಮ. ಅಯ್ಯೋ ಬಂಗಾರ, ನಾನು ಯಾಕಪ್ಪ ಸುಳ್ಳು ಹೇಳಿ? ಇಲ್ಲ ಕಣಪ್ಪ, ನಿಜವಾಗ್ಲೂ ಅಲ್ಲಿ ಕಾಡು ಪ್ರಾಣಿಗಳಿರುತ್ತೆ, ಅದಕ್ಕೆ ನೀನು ಬರೋದು ಬೇಡ ಅಂತ ಹೇಳ್ತಿರೋದು. ನಿಧಿ ಪುಟ್ಟ, ಯಾಕೆ ಅಮ್ಮನ ಹತ್ರ ಹೋಗಿ ಗಲಾಟೆ ಮಾಡ್ತಿರೋದು? ಅತ್ತೆ ಅತ್ತೆ, ಅಮ್ಮ ಅವರು ಹೋಗ್ತಿದಾರಲ್ಲ, ನಾನು ಅವ್ರ ಜೊತೆ ಹೋಗ್ತೀನಿ ಅತ್ತೆ. ಅಯ್ಯೋ ಬಂಗಾರ, ಅಮ್ಮ ಹೇಳಲಿಲ್ವಾ ಅಲ್ಲಿ ಕಾಡು ಪ್ರಾಣಿಗಳಿದ್ದಾವೆ ಅಂತ? ಅದಕ್ಕೆ ಅಮ್ಮ ನಿನ್ನನ್ನು ಕರ್ಕೊಂಡು ಹೋಗ್ತಿಲ್ಲ. ನೀನು ನನ್ನ ಜೊತೆನಲ್ಲೇ ಇರು, ಅಮ್ಮ ಬರೋವರೆಗೂ ನಾನು ನೀನು ನೋಡ್ಕೋತೀನಿ, ಆಯಿತಾ? ನಾನು ನಿಮ್ಮ ಜೊತೆ ಇರಲ್ಲ, ನಾನು ಅಮ್ಮನ ಜೊತೆನಲ್ಲೇ ಹೋಗ್ತೀನಿ. ನಾನು ಅಮ್ಮನ ಜೊತೆಲೇ ಹೋಗ್ತೀನಿ. ಅಮ್ಮ ನಾನು ನಿನ್ನ ಜೊತೆ ಬರ್ತೀನಿ, ಕರ್ಕೊಂಡು ಹೋಗಮ್ಮ. ನೋಡು ಪುಟ್ಟ, ಹಿಂಗೆಲ್ಲ ಆಟ ಮಾಡಬಾರ್ದು. ಅತ್ತೆ ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಅತ್ತೆ ಹತ್ರ ದುಡ್ಡು ಕೊಟ್ಟಿದ್ದೀನಿ, ನಿನಗೆ ಚಾಕ್ಲೇಟು, ಕುರ್ಕುರೆ, ಐಸ್ ಕ್ರೀಮು ಎಲ್ಲ ಕೊಡಿಸುತ್ತೆ. ನೀನು ಇಲ್ಲೇ ಇದ್ದರೆ ನಿನಗೆಲ್ಲ ತಿಂಡಿ ಸಿಗುತ್ತೆ. ಅಲ್ಲಿ ಬಂದರೆ ಕಾಡು ಪ್ರಾಣಿಗಳ ಕೈಲಿ ಕಚ್ಕೋಬೇಕಾಯ್ತದೆ. ಅಮ್ಮ ನೀನು ನಿಜ ಹೇಳ್ತಿದ್ದೀಯ? ಕಾಡು ಪ್ರಾಣಿ ಎಲ್ಲ ಕಚ್ಚುತ್ತೆ ನನಗೆ. ಹಾಗಾದರೆ ನಾನು ಬರಲ್ಲಪ್ಪ, ನಾನು ಅತ್ತೆ ಜೊತೆಲೇ ಇರ್ತೀನಿ. ನೀನು ಹೇಳು ಅತ್ತೆಗೆ ನನಗೆ ಚಾಕ್ಲೇಟು, ಬಿಸ್ಕೆಟು, ಕುರ್ಕುರೆ, ಐಸ್ ಕ್ರೀಮು ಎಲ್ಲ ಕೊಡಿಸು ಅಂತ ಹೇಳು. ಹೌದು ನಿಧಿ ಬಂಗಾರ, ನಾನು ನಿನಗೆ ಚಾಕ್ಲೇಟು, ಐಸ್ ಕ್ರೀಮು, ಕುರ್ಕುರೆ ನೀನೇನು ಕೇಳ್ತೀಯ ಅದನ್ನು ಕೊಡಿಸ್ತೀನಿ. ಈಗ ನಾನು ನೀನು ಒಳಗಡೆ ಹೋಗೋಣ ಬಾ. ಅಲ್ಲ ಕಣೆ ಸುಧಾ, ನಿನ್ನಾದ್ನಿಗೆ ಒಂಚೂರು ಹೇಳ್ಬೇಕು ತಾನೆ, ಅದೆಂಥ ಬಟ್ಟೆ ಅಂತ ಹಾಕೊಂಡಾಳೆ. ತುತ್ತು ಹಾಗೆಲ್ಲ ಬಟ್ಟೆ ಹಾಕೊಂಡ್ರೆ ಚಂದವ? ಅಯ್ಯೋ ಬಿಡಿ ಅಕ್ಕ, ಈಗಿನ ಕಾಲದ ಹುಡುಗಿರು ಹಾಕತ್ತಾರೆ, ಏನು ಮಾಡೋಕ್ಕಾಯ್ತದೆ, ಹಾಕೊಳ್ಳಿ ಬಿಡಿ. ಇನ್ನೇನು ನಾನು ನೀನು ಹಾಕೊಂಡು ಓಡೋಕ್ಕಾಯ್ತದ? ಹೌದು, ನಿನ್ನ ಗಂಡ ಎಲ್ಲೋದ? ಇನ್ನು ಬಂದಿಲ್ವೇನು ಮನೆಗೆ? ಅಯ್ಯೋ ಅದ್ರ ಕತೆ ಯಾಕೆ ಕೇಳ್ತೀಯಕ್ಕ? ಅಯ್ಯೋ ರಾಮಾಯಣ ಆಗೋಯ್ತು. ಆ ಪಂಚೆ ಎಲ್ಲ ಉದುರ್ಸ್ಕೊಂಬಂದಿರ್ಲಿಲ್ವಾ? ಆ ಪಂಚೆ ಹೋಗಿ ಯಾವುದೋ ಚರಂಡಿ ಒಳಗೆ ಹಾಕ್ಬಿಟ್ಟವ್ರೆ. ಯಾರು ಅವರೇ ಹಾಕಿದ್ರ ಇಲ್ಲ ಗಾಳಿಗೆ ಏನಾದರೂ ಹಾರೋಗಿ ಬಿದ್ದಿತ್ತ ಯಾರಿಗೆ ಗೊತ್ತು. ಅಯ್ಯೋ ಪಂಚೆ ಚರಂಡಿ ಒಳಗೆ ಬಿದ್ದೈತೆ, ಅದನ್ನು ಹಾಗೇ ಎತ್ತಿ ಕೈಲಿ ಹಿಡ್ಕೊಂಬಂದ ಅವ್ನು ಪುಣ್ಯಾತ್ಮ ಉಗಿದು ಅದನ್ನು ತಿಪ್ಪೆಗೆ ಎಸಿಸ್ತೆ. ಅಯ್ಯೋ ಇನ್ನು ಬಾಯಲ್ಲಿ ಮಣ್ಣು ಹಾಕೊಂಡು ಹೋಗ. ಅದು ಯಾರ್ಯಾರು ಗಲೀಜೆಲ್ಲ ಬಂದಿರುತ್ತೋ ಆ ಚರಂಡಿ ಒಳಗಡೆ, ಆ ಚರಂಡಿ ಒಳಗೆ ಬಿದ್ದಿರೋದು ಎತ್ಕೊಂಬಂದಿದೀಯಾ ಅಂತವ. ನಿನ್ನ ಗಂಡನ ಒಂಥರ ಕಾಮಿಡಿ ಬಿಡು, ಹೋಗ್ಲಿ. ಈಗೇನು ಹೋಗ್ತಿದ್ದೀವಿ ಹಿಂಗೆ ಟ್ರಿಪ್ಗೆ ಅಂತ ಹೇಳಿಯಾ ಇಲ್ವಾ? ಅದನ್ನು ಬೇರೆ ಹೇಳ್ತಾ ಕೂತ್ಕೋ. ಏನು ಹೇಳಿಲ್ಲ ಏನಿಲ್ಲ, ನಾನು ನಾನಿಗೂ ನಮ್ಮ ಅತ್ತೆಗೆ ಹೇಳಿದ್ದೀನಿ, ಅಷ್ಟೇ ಮುಗೀತು, ಹೊರಟಿದ್ದೀನಿ. ಹೌದು, ನಿಮ್ಮ ಅತ್ತೆ ಸುಮ್ಮನಾದ್ರಾ? ಅಯ್ಯೋ ಆಯಮ್ಮ ಏನು ಸುಮ್ಮನಾಗಬೇಕು, ಬಾಯಿಗೆ ಬಂದಂಗೆ ಒದರ್ತು ಕೂತ್ಕೊಂಡು. ನಾನು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಟ್ಟು ನನ್ನ ಪಾಡಿಗೆ ನಾನು ರೆಡಿ ಆದೆ. ಇನ್ನೇನು ನನ್ನ ಹತ್ರ ಏನೂ ನಡೆಯೋದಿಲ್ಲ ಅಂತ ಗೊತ್ತಾಯ್ತಲ್ಲ, ಆಯಮ್ಮನೂ ಸುಮ್ಮನೆ ಎದ್ದು ಹೋಯ್ತು, ಆ ಕಡೆಗೆಲ್ಲ ಹೋಗಿರಬೇಕು. ಹೋಗಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ನಾವು ಹೊಂಟಿದ್ದೀವಲ್ಲ, ನಾವು ಹೋಗಿ ಬರೋಣ. ಅಗಳ ರಾಧಕ್ಕನೂ ಇಲ್ಲೇ ಬಂದ್ಬಿಡ್ತು. ಅಯ್ಯೋ ರಾಧಕ್ಕ, ಸದ್ಯ ನೀನು ಒಬ್ಬಳೇ ಬಂದಿದೆಯಲ್ಲ, ನಿಮ್ಮ ಅತ್ತೆನ ಎಲ್ಲಿ ಕರ್ಕೊಂಬಂದ್ಬಿಡ್ತೀಯ ಅಂತ ಗಾಬರಿ ಆಗೋಗಿತ್ತು. ಅಲ್ಲ ರಾಧಕ್ಕ, ನಿಮ್ಮ ಅತ್ತೆ ಒಳ್ಳೆ ಹದ್ದು ಹಿಂಗೆ ಕಣ್ಣಿರುತ್ತಲ್ಲ, ಹಂಗೆ ಹದ್ದಿನ ಕಣ್ಣು ಇಟ್ಕೊಂಡು ಕಾಯ್ತಾ ಇತ್ತಲ್ಲ, ಅದು ಹಿಂಗೆ ಕಣ್ಣು ತಪ್ಪಿಸ್ಕೊಂಡೆ ನೀನು?
ಅಯ್ಯೋ ಅದ್ರ ಕತೆ ಏನು ಕೇಳ್ತೀಯ. ನಾನು ಬ್ಯಾಗ್ ತಂದು ಆ ಹಿಂದ್ಗಡೆ ಇದ್ರ ಹತ್ರ ಬೇರೆ ಸಂದಿಲಿಟ್ಟು ಮುಂದ್ಗಡೆಯಿಂದ ಏನೋ ಗೊತ್ತಿಲ್ಲದೆ ಇರೋ ಥರ ಏನೋ ಇಲ್ಲೇ ಕೆಲಸ ಮಾಡ್ತಾ ಇದ್ದೀನೇನೋ, ಇಲ್ಲೇ ಎಲ್ಲ ಅಂಗಡಿಗೆ ಹೋಗ್ತಿದ್ದೀನೇನೋ ಅನ್ನೋ ಥರ ಬಂದಿದ್ದೀನಿ. ಕಣ್ ತಪ್ಪಿಸ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಇನ್ನು ವ್ಯಾನ್ ಬಂದಿಲ್ವೇನೋ? ಫೋನ್ ಮಾಡಿದ್ದೆ ಕಣಕ, ಇನ್ನೇನೊಂದು 10 ನಿಮಿಷ 1/4 ಗಂಟೆ ಬಂದ್ಬಿಡ್ತಾನೆ. ಅಯ್ಯೋ ರಾಮ, ಇನ್ನೂ 10 ನಿಮಿಷ 1/4 ಗಂಟೆನಾ? ನಮ್ಮ ಮತ್ತೆ ಗೊತ್ತಾದರೆ ಅಷ್ಟೇ ಕತೆ, ಇಲ್ಲಿಗೆ ಬಂದು ಟಿಕಾಣಿ ಹೋಗ್ಬಿಡ್ತಾಳೆ. ಇರಕ್ಕ ಒಂದು ಫೋನ್ ಮಾಡಿ ಕೇಳ್ತೀನಿ. ಹಲೋ 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 ರಘು, ಎಲ್ಲಿದೆಯಪ್ಪ? ನಾವೆಲ್ಲ ರೆಡಿಯಾಗಿ ಕಾಯ್ತಾ ಇದ್ದೀವಿ. ಹಾಂ ಹೌದಾ? ಹಾಂ ಸರಿ ಕಣಪ್ಪ ಹೊರಗಡೆ ನಿಂತಿರ್ತೀವಿ. ಹಾಂ ಸರಿ ಆಯಿತು. ಅಕ್ಕ ಇಲ್ಲೇ ಬಂದಂತ ಒಂದು 5 ನಿಮಿಷ ಅಂತೆ, ಎಲ್ಲ ಹೊರಗಡೆ ಬಂದು ನಿಂತ್ಕೊಳ್ಳಿ ಅಂತ ಅಂದ. ನನಗೆ ಗೊತ್ತಿಲ್ಲ ನಿಮ್ಮ ಕಳ್ಳಾಟಗಳು. ನನ್ನ ಕಣ್ ತಪ್ಪಿಸಿ ಇಲ್ಲಿಗೆ ಬಂದಿದೆಯಲ್ವಾ? ಅದ್ಯಾಕೆ ನನಗೆ ಬಾಯ್ ತಕೊಂಡು ನನ್ನೇ ನೋಡ್ತಾ ಇದ್ದೀರಾ? ಮುಚ್ಚ ಬಾಯ. ಲೇ ಸುಧಾ, ಏನೇ ರಾಧಕ್ಕ ಕಣ್ ತಪ್ಪಿಸಿ ಯಾಮರ್ಸ್ ಬಂದಿದ್ದೀನಿ ಅಂತ ಈ ಮುತ್ಕಿ ನೋಡೋದು ಹಿಂದ್ಗಡೆನೆ ಬಂದೈತಲ್ಲೇ. ಅದೇ ನನಗೂ ಗೊತ್ತಾಯ್ತಿಲ್ಲ ಕಣಕ್ಕ. ಅಯ್ಯೋ ಈ ಮುತ್ಕಿ ಅಂತೂ ಬಿಡಕ್ಕಲ್ಲ ನಮ್ಮನ್ನ. ಇನ್ನೇನು ಇನ್ನೊಂದು 5 ನಿಮಿಷ ವ್ಯಾನ್ ಬರುತ್ತೆ. ಅದು ಅತ್ತೆ, ಅದು ಏನಪ್ಪ, ಸಕ್ಕರೆ ಇಸ್ಕೊಳೋಣ ಅಂತ ಬಂದಿದ್ದೆ. ಮನೇಲಿ ಸಕ್ಕರೆ ಖಾಲಿ ಹೋಯ್ತಾ, ಅದಕ್ಕೆ ಒಂದು ಲೋಟ ಸಕ್ಕರೆ ಇಸ್ಕೊಳ್ಳೋಣ ಅಂತ ಬಂದಿದ್ದೆ. ಸಾಕು ಮುಚ್ಚ ಬಾಯ. ಸಕ್ಕರೆ ಇಸ್ಕೊಳಕ್ಕೆ ನೀನು ಇವಳು ಮನೆಗೆ, ಇವಳು ಯಾವ ತವ ಸಕ್ಕರೆ ಕೊಟ್ಟವಳು ನಿನಗೆ? ನೀನು ಯಾವ ತವ ಇವ್ರ ಮನೆಗೆ ಒಂದು ಸಕ್ಕರೆ ಇಸ್ಕೊಳಕ್ಕೆ ಬಂದಿದ್ಯಾ? ತಂದು ಕೊಟ್ಟಿದ್ದನ್ನೇ ವಾಪಸ್ ಕೊಡೋಕ್ಕಲ್ಲ ಇವಳು, ಅಂಥದ್ರಲ್ಲಿ ನೀನು ಇಸ್ಕೊಳಕ್ಕೆ ಬಂದಿದ್ಯಾ? ಈ ಕಳ್ಳಾಟ ಎಲ್ಲ ಆಡಬೇಡ. ನನಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ಹಾಂ, ಈಗ ಟ್ರಿಪ್ ಹೊಟ್ರೆ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ ಅಂತ? ಎಲ್ಲ ಗೊತ್ತಿದ್ದೇ ಬಂದಿರೋದು ನಾನು. ಕೆಂಪ ಮೇಲಾಯ್ತು, ಕೆಂಪ ಮನೆ ನನಗೆ ಬಂದು ಹೇಳಿದ್ದು ಹಿಂಗೆ ಟ್ರಿಪ್ ಹೋಯ್ತವ್ರೆ ಅಂತವ. ನೋಡಿದ್ರೆ ಇಲ್ಲಿ ಬಂದು ನೋಡಿದ್ರೆ ಕೆಂಪ ಮನೆ ಇಲ್ವಲ್ಲ. ಓಹೋ ಸುಧಾ, ಇದು ನಿಮ್ಮ ಅತ್ತೆ ಕೇಸು ಕಣವ, ನಿಮ್ಮ ಅತ್ತೆ ಹೋಗಿ ಹೇಳಿ ಕಳಿಸಿರೋದು. ಎಷ್ಟೈತೆ ನೋಡು ಆ ಮುತ್ಕಿಗೆ. ಅವಳು ಇವಳು ಇಬ್ಬರು ಸ್ನೇಹಿತರು, ಕುಚುಕುಗಳು ಕಣೇ, ಕುಚುಕುಗಳು. ನೋಡಿ ಎಷ್ಟು ಬೇಗ ಹೋಗಿ ವಿಷಯ ಮುಟ್ಸೈತೆ ಅಂತವ. ಹೊಟ್ಟೆ ಉರಿ. ನಾನು ಬರ್ತೀನಿ ಅಂತ ಅಂದರು, ನಾನು ಬರಬೇಡಿ ಹಂಗೆ ಹಿಂಗೆ ಅಂತ ಅನ್ನಲ್ಲ, ನಾನು ಹೋಯ್ತಿರೋದು ಅಂತ. ಅದಕ್ಕೆ ಹೊಟ್ಟೆ ಊರಿಗೆ ಹೋಗಿ ಮುತ್ಕಿ ಕಳಿಸೋಳೆ ನೋಡು. ನಾನೆಲ್ಲ ತಿರ್ಗಾಕ್ ಹೋಗೋಳೆ, ಹೊಟ್ಟೆ ಉರ್ಕೊಂಡು ತಿರ್ಗಿ ಬಿಡು ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದ್ರೆ ನೋಡಿ ಮುತ್ಕಿ ಹತ್ರಕ್ಕೆ ಹೋಗಿ ಮುತ್ಕಿನ ಇಲ್ಲಿಗೆ ಕಳಿಸ್ಬಿಟ್ಟು ತಾನೆಲ್ಲ ಹೋಗೋಳ ಕಣೆ. ನೋಡ್ದ ಕೆಂಪಮ್ಮ, ಎಲ್ಲರೂ ಹೆಂಗೆ ಗುಂಪು ಸೇರ್ಕೊಂಡು ಹೆಂಗೆ ನಮಗೆ ಮೋಸ ಮಾಡ್ತಾವ್ರೆ ಅಂತವ. ನೀನು ನನಗೆ ಬಂದು ಹೇಳಿಲ್ಲ ಅಂತಂದಿದ್ರೆ ನಾನು ಇವಾಗ ಬರೋಕೆ ಆಯ್ತಿರಲಿಲ್ಲ. ನೋಡು ಹೆಂಗವ್ರೆ ಈ ಬಿಡಾಡಿ ಸೊಸೇರು ಅಂತ. ನಮಗೆ ಕಣ್ಣಿಗೆ ಮೊನ್ನೆ ತಕ್ಕೋತಾರಲ್ಲ. ನೀನು ಬಟ್ಟೆ ಗಿಟ್ಟೆ ಪ್ಯಾಕ್ ಮಾಡಿದ್ಯಾ ಇನ್ನೂ ಇಲ್ವಾ? ನಂದು ಪ್ಯಾಕ್ ಮಾಡಿ ತಗೊಂಡೋಗಿ ಜಗ್ಲಿ ಕಟ್ಟ ಮೇಲೆ ಆಗಲೇ ಇಟ್ಟೆ ಆಯಿತು ನಾನು. ನಿಂದು ಬ್ಯಾಗ್ ತಂದಿದ್ದೀಯಲ್ಲ, ತಗೊಂಡೋಗಲ್ಲ ಇಡ್ಬೇಕು ತಾನೇ? ಇಲ್ಲೇ ಹೊಸ್ಲ ಹತ್ರ ಇಟ್ಟಿದೆಯಲ್ಲ ನೋಡು, ಆ ಜಗ್ಲಿ ಮೇಕಿಡು ಎಲ್ಲನೂ. ಅದು ಯಾವಳು ಬಿಟ್ಟೈತಲ್ಲ, ನಾನು ನೋಡೇ ಬಿಡ್ತೀನಿ ನಾನು. ಅಯ್ಯೋ ಏನೇನೋ ಹೇಳ್ದಪ್ಪ ಇಷ್ಟು ಉದ್ದವ, ಅದೇ ನನಗೆ ಏನು ಕೇಳಿಸ್ಲೇ ಇಲ್ಲ. ಹೋಗಿ ಬಿಡು, ಈ ಸೊಸೆನೆಲ್ಲ ಮಟ್ಟ ಹಾಕೋಕ್ಕೆ ನಾನು ನೀನು ಜೊತೆಗಿದ್ರೆ ಸರಿ. ಏನಂತೀಯ? ನಾವಿಬ್ಬರು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ನಾವು ಜೊತೆಲೇ ಹೋಗಬೇಕು. ರಾಧಕ್ಕ ಮುಗೀತು ಕತೆ. 2 ಮುತ್ಕಿರು ಸೇರ್ಕೊಂಡು ನಮಗೊಂದು ಗತಿ ಕಾಣಿಸ್ತಾರೆ. ಸರಿ ಬಿಡ್ರೆ, ಬನ್ನಿ ಹೊರಡೋಣ. ಇನ್ನೇನು ವ್ಯಾನ್ ಬಂದ್ಬಿಡ್ತದೆ. ಬನ್ನಿ ಎಲ್ಲ ಈಚೆ ಕಡೆಗೆ ಬ್ಯಾಗ್ ಇಟ್ಕೊಂಡು ಇಟ್ಕೊಳ್ಳೋಣ. ಅವರೆಲ್ಲ ಅಜಯಕ್ಕ ಅವ್ರು ಯಾರು ಬಂದೇ ಇಲ್ವಲ್ಲ. ಅಯ್ಯೋ ನಾನುವೇ ಅವಳು ಪುಷ್ಪನ ಮನೆ ತಕ್ಕ ಹೋಗಿದ್ದೆ. ಅವಳು ರೆಡಿಯಾಗಿ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಿ ಇಟ್ಟವಳೆ. ಅವಳೇ ಹೋಗಿ ಜಲ್ಜಾ ಸರೋಜಿ ಅವ್ರನ್ನೆಲ್ಲರೂ ಹೇಳಿ ಕರ್ಕೊಬರ್ತೀನಿ ಅಂತ ಅಂದ್ಲು. ಸರಿ ಅಂದ್ಬಿಟ್ಟು ನಾನು ಈ ಕಡೆಗೆ ಬಂದೆ. ಸರಿ ಬಿಡಿ, ಅವ್ರು ಆ ಕಡೆಯಿಂದ ಬರ್ತಾರೆ, ನಾವು ಈ ಕಡೆಯಿಂದ ಹೋಗೋಣ. ನಡ್ರಿ, ಅಲ್ಲೇ ಬ್ಯಾಗೆಲ್ಲ ಇಟ್ಕೊಂಡು ವೆಯ್ಟ್ ಮಾಡೋಣ, ಯಾರು ಬರ್ತಾರೆ ನೋಡೋಣ. ಹೆಂಗೋ ನೆಮ್ಮದಿಯಾಗಿ ಒಂದು 4 ದಿನ ಸುತ್ತಾಡ್ಕೊಂಬರೋಣ ಅಂತ ಹೊರಟಿದ್ರೆ ಈ ಮುದುಕಿರು ಬಂದು ಜೋಡಾಗ್ಬಿಟ್ರಲ್ಲ ನಮಗೆ. ಏನು ಮಾಡೋದು? ನಮ್ಗೆ ಅಲ್ಲೂ ನೆಮ್ಮದಿ ಕೊಡೋಕ್ಕಲ್ಲ ಇವರು. ನಮ್ಮ ನೆಮ್ಮದಿ ಎಲ್ಲ ಹಾಳು ಮಾಡಿರ್ತಾರೆ. ಏನು ಮಾಡೋಕ್ಕಾಯ್ತದೆ? ನಾವು ಕಣ್ ತಪ್ಪಿಸ್ ಬಂದಿದ್ರೂ ನೋಡು, ನಿಮ್ಮ ಅತ್ತೆನೇ ಹೋಗಿ ಹೇಳಿರೋದು. ಹೊರಟು ನಿಂತವ್ರೆ ನಡಿ ಅಂತವ. ನಿಮ್ಮ ಮನೆ ತಕ್ಕೆ ಬಾ ಅಂತ ಕರ್ಕೊಂಬಂದಿರೋದು ನೋಡು. ನಿಮ್ಮ ಅತ್ತೆ ಸರಿಯಾ? ನಿಮ್ಮ ಅತ್ತೆ ಮಾಡಿದ್ದು ಸರಿಯಾ ಹೇಳೇ? ಅಯ್ಯೋ ನಾನೇನಕ್ಕ ಹೇಳಿ, ನಾನೇನು ಹೇಳಿದ್ನ ಹೋಗಿ ಹೇಳು ಕರ್ಕಬ ಅಂತವ. ಈ ಮುದುಕಿರ್ದೊಂದು ಕತೆ ನಮಗೆ. ಸರಿ ಬಿಡು, ಏನು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಒಂದು ಹಿಂದ್ಗಡೆ 2 ಸೀಟ್ ಬಿಟ್ಬಿಟ್ಟು ಅವ್ರಿಬ್ಬರೇ ಕಿರ್ಚಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟು ಅವ್ರಿಬ್ರನ್ನ ನಮ್ಮ ಪಾಡಿಗೆ ನಾವು ಕುತ್ಕೊಳ್ಳೋಣ ನಡ್ರಿ. ಏನು ಮಾಡೋಕ್ಕಾಯ್ತದೆ? ಲೇ ಸುಧಾ, ಹೆಂಗಿದ್ರು ಚಿಕ್ಕಮಂಗ್ಳೂರ್ಗೆ ಹೋಯ್ತಾ ಇದ್ದೀವಿ. ಅಲ್ಲೆಲ್ಲ ಘಾಟ್ಗಳವಂತೆ. ಯಾವುದಾದ್ರೂ ಒಂದು ಘಾಟಲ್ಲಿ ಇಬ್ಬರು ಮುತ್ಕಿನ ತಳ್ಬಿಡೋಣ ನಡಿ. ತಳ್ಬಿಡ್ತೀಯ. ನೀನು ಅವ್ರನ್ನ ತಳ್ತೀಯೋ ಅವರೇ ನೀನನ್ನು ತಳ್ತಾರೋ ಯಾರಿಗೆ ಗೊತ್ತು? ನೀನು ಆಮೇಲೆ ಅಪ್ಪಿ ತಪ್ಪಿ ಅವ್ರನ್ನ ತಳ್ತೀನಿ ಅಂತ ಹೋಗ್ಬಿಟ್ಟು ನೀನೇ ಬೀಳಂಗೆ ಮಾಡ್ಕೊಬಿಟ್ಟಿಯಾ? ಅದೆಲ್ಲ ಬೇಡ ನಡಿ ಸುಮ್ಮನೆ.